ಆತ್ಮೀಯ ಮಾಧ್ಯಮ ಮಿತ್ರರಿಗೆ KRS ಪಕ್ಷದ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದವರಿಗೂ ಸ್ವಾಗತವನ್ನು ಕೊಡ್ತೀನಿ. ನಿಮ್ಗಲ್ಲೇ ತಿಳಿದಿದೆ, ಇವತ್ತಿನ ಪತ್ರಿಕಾಗೋಷ್ಠಿ ಏನು BWSSB ಬೆಂಗಳೂರು ಜಲಮಂಡಳಿಯ ಅಕ್ರಮ ಮತ್ತು ಭ್ರಷ್ಟಾಚಾರದ ಕುರಿತು ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿ ಇರುವಂಥದ್ದು. ಬೆಂಗಳೂರು ಇವತ್ತು ದೇಶದಲ್ಲೇ ಬೆಂಗಳೂರಿನಿಂದ ದೊಡ್ಡ ಮಟ್ಟದ ಒಂದು GDP ಕೊಡ್ತಾ ಇದ್ದೀವಿ ನಾವು. ಆದರೆ ಇವತ್ತು ಬೆಂಗಳೂರಿನ ನಾಗರಿಕರಿಗೆ ಇಲ್ಲಿರುವಂಥ ಸಂಸ್ಥೆಗಳಿಂದ ಆಗ್ತಾ ಇರುವಂಥ ವಂಚನೆಗಳು, ಒಂದು ಕಡೆ ಬೆಸ್ಕಾಂದಿಂದ ವಂಚನೆ, ಒಂದು ಕಡೆ BBMPಯಿಂದ ವಂಚನೆ, ಇವತ್ತು ಇನ್ನೊಂದು BWSSB ಇಂದ ದೊಡ್ಡ ಮಟ್ಟದಲ್ಲಿ ವಂಚನೆ ನಡೀತಾ ಇರುವಂಥದ್ದು. ಆದರೆ ಇವತ್ತು ನಾಗರಿಕರಿಗೆ ಇವ್ರಿಗೆ ವಂಚನೆ ಆಗ್ತಾ ಇದೆ, BWSSB ಇಂದ ವಂಚನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಆ ರೀತಿಯಾಗಿ BWSSB ಅವರು ಸಾರ್ವಜನಿಕರನ್ನ, ಬೆಂಗಳೂರು ನಗರದ ಜನರನ್ನ ವಂಚಿಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರುವಂಥದ್ದು. ಏನೇನು ಅಕ್ರಮಗಳಾಗ್ತಾ ಇದೆ BWSSB ವತಿಯಿಂದ ಅನ್ನೋದನ್ನ ವಿವರವಾಗಿ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ಭಟ್ ಅವರು ವಿವರಿಸ್ತಾರೆ ಮಾಧ್ಯಮ ಮಿತ್ರರಿಗೆ. ಧನ್ಯವಾದಗಳು ಜೀವನ್. ಈಗಾಗಲೇ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿರುವಂತಹ ಜೀವನ್ ಅವರು ಹೇಳಿದಾಗೆ ಬೆಂಗಳೂರಲ್ಲಿ BBMP, BWSSB, ಬೆಸ್ಕಾಮು ಎಲ್ಲ ರೀತಿಯ ಸಂಸ್ಥೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಕ್ರಮ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಬೆಂಗಳೂರಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಇದನ್ನೆಲ್ಲ ನಾವು ಸರಿ ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ತೀವಿ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿನೂ ಮಾಡಾಯಿತು. 5 ನಗರ ಪಾಲಿಕೆಗಳನ್ನು ಕೂಡ ಮಾಡಾಯಿತು. ಆದರೆ ಈ ಅಕ್ರಮಗಳು, ಭ್ರಷ್ಟಾಚಾರ ಯಾವುದೇ ರೀತಿಯಲ್ಲಿ ಕಡಿಮೆ ಆಗ್ತಾ ಇರೋದು ಅಥವಾ ನಿಲ್ತಾ ಇರೋದು ಕಾಣಿಸ್ತಾ ಇಲ್ಲ. ಇನ್ನೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಅಧಿಕೃತವಾಗಿ ಮೊದಲಾದ್ರೂ ಲಂಚ ತಗೊಳ್ತಾ ಇದ್ದಾರೆ, ಜನರಿಂದ ರಸೀದಿ ಕೊಡ್ತಾ ಇಲ್ಲ, ಟೇಬಲ್ ಕೆಳಗಡೆ ದುಡ್ಡು ತಗೊಳ್ತಾ ಇದ್ದಾರೆ ಅನ್ನೋದು ಬರ್ತಾ ಇತ್ತು. ಈಗ ಆ ರೀತಿ ಆಗ್ತಾ ಇದೆ. ಈಗ ನೇರ ಜನರಿಗೆ ಅಧಿಕೃತವಾಗಿ ಸುಂಕದ ಲೆಕ್ಕದಲ್ಲಿ ಡಬಲ್ ಚಾರ್ಜ್ಗಳನ್ನು ಹಾಕುವಂಥದ್ದು, ಕಾನೂನು ಬಾಹಿರವಾಗಿರುವಂತಹ ಚಾರ್ಜ್ಗಳನ್ನು ಹಾಕುವಂಥದ್ದು, ಈ ತರಗಳು ಮಾಡಿಕೊಂಡು ಬೆಂಗಳೂರಿನ ಜನರನ್ನ ಲೂಟಿ ಹೊಡಿತಾ ಇದ್ದಾರೆ. ಅಕ್ಷರಶಃ ಲೂಟಿ ಹೊಡಿತಾ ಇದ್ದಾರೆ. ಕೇವಲ 100, 200, 500 ರೂಪಾಯಿ ಅಲ್ಲ ಇದು ಪ್ರಶ್ನೆ. 100,000 ಕೋಟಿ ರೂಪಾಯಿಗಳ ಲೂಟಿ ಇಲ್ಲಿವರೆಗೂ BWSSB ಸಂಸ್ಥೆಯವರು ಹೊಡೆದಿದ್ದಾರೆ, ಜಲಮಂಡಳಿಯವರು ಹೊಡೆದಿದ್ದಾರೆ. ಇದ್ರ ಬಗ್ಗೆ ನಾವು ವಿವರವಾಗಿ ಹಲವಾರು ರೀತಿಯ ಯಾವ ರೀತಿ ಇದನ್ನ ಮಾಡ್ತಾ ಇದ್ದಾರೆ, ಯಾವ ಒಂದು ಮೋಡಸ್ ಆಪರೆಂಡಿ, ಯಾವ ವಿಧಾನದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ಇವತ್ತು ತಿಳಿಸೋದಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿರುವಂತದ್ದನ್ನ ನಾವು ಅಧಿಕಾರಿಗಳಿಗೆ, BWSSB ಸಂಸ್ಥೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಆದರೆ ಅಲ್ಲಿ ಯಾವುದೇ ರೀತಿಯ ಆಕ್ಷನ್ ಆಗ್ತಾ ಇಲ್ಲ. ಮೊದಲನೇದಾಗಿ ಇದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ, ಈಗ BWSSB ಹೊಸ ಕನೆಕ್ಷನ್ ಯಾರಾದರೂ ತಗೋಬೇಕು ಅಂತ ಆದಾಗ ಅವರಿಗೆ ಕೆಲವೆಲ್ಲ ಡೆಪಾಸಿಟು, ಇನ್ನೊಂದು ಮಗದೊಂದು ಚಾರ್ಜಸ್ ಗಳನ್ನ ಹಾಕ್ತಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಚಾರ್ಜ್ ನ ಹಾಕ್ತಾ ಇದ್ದಾರೆ BWSSB. ನಿರಂತರವಾಗಿ ಪ್ರತಿಯೊಬ್ಬರಿಗೂ ಬೆಂಗಳೂರಿನಲ್ಲಿರುವಂತವರಿಗೆ ಚಾರ್ಜ್ ಹಾಕ್ತಾ ಇದ್ದಾರೆ. ಅದು ಏನು ಅಂದ್ರೆ BCC ಚಾರ್ಜಸ್, ಬೆನಿಫಿಷರಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಚಾರ್ಜಸ್ ಅಂತ ಹಾಕ್ತಾ ಇದ್ದಾರೆ. ಈ ಚಾರ್ಜ್ ಯಾವ ತರ ಇದೆ, ಪ್ರೋರೇಟಾ ಚಾರ್ಜಸ್ ಅಂತ ಹಾಕ್ತಾರೆ. ಪ್ರೋರೇಟಾ ಚಾರ್ಜಸ್ ಅಂದ್ರೆ ನಿಮ್ಮ ಏನು ಅಪಾರ್ಟ್ಮೆಂಟ್ ಆಗಲಿ, ನಿಮ್ಮ ಕಟ್ಟಡ ಆಗಲಿ, ಅದಕ್ಕೆ ಎಷ್ಟು ಬಿಲ್ಟಪ್ ಏರಿಯಾ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದ್ರ ಮೇಲೆ ಪ್ರೋರೇಟಾ ಚಾರ್ಜಸ್ ಅಂತ ಹಾಕ್ತಾರೆ ಅವರ ಒಂದು ಸ್ಯಾನಿಟರಿ ಮತ್ತೆ ನೀರಿನ ಕನೆಕ್ಷನ್ಗೆ. ಆದ್ರೆ ಇಲ್ಲಿ BCC ಚಾರ್ಜಸ್ ಅಂತ ಒಂದು ಮಾಡ್ತಾ ಇದ್ದಾರೆ. ಇದನ್ನ ಈ ಚಾರ್ಜಸ್ ವಿರುದ್ಧವಾಗಿ ಹಲವಾರು ಜನ ನಾಗರಿಕರು ರಿಪೀಟ್ ಮಾಡಿ ದಯ ಹೋಗ್ತಾ ಇಲ್ಲ. ಇರಿ ಸರ್, ಒಂದು ನಿಮಿಷ ತೋರಿಸ್ತಾ ಇಲ್ಲ, ಹೋಗ್ತಾ ಇಲ್ಲ, ಫಿನಿಶ್ ಮಾಡಿಲ್ಲ. ಅದು ಇರಿ ಸರ್, ಫಿನಿಶ್ ಮಾಡಿದ್ರೆ 2 ಗಂಟೆ ಆಗುತ್ತೆ. ಇಲ್ಲ ಸರ್, ಹೋಗ್ತಿಲ್ಲ, ಅದೆಲ್ಲ ಆಯ್ತಲ್ಲ ನೋಡಿ. 7 ಮೆಂಬರ್ಸು ನೋಡಿ ಬ್ಯಾಕ್ ಹೋಗಿ ಹೋಗ್ತಾ ಇಲ್ಲ. ಇಲ್ಲ, ಲೈವ್ ಹೋಗಿಲ್ಲ. ಇರಿ ಸರ್, ಫೋನ್ ಬಂದ್ರೆ ಪರವಾಗಿಲ್ಲ. ಫೋನ್ ಅಲ್ಲ ಸರ್, ಅದು ಹೋಗಿಲ್ಲ. ಇರಿ ಸರ್,
ಇರಿ ಸರ್ ಕೊಚ್ಚಿಂದ ತಗೊಳ್ಳಿ ಸರ್ ಹೊರತು ಇಲ್ಲ ಕರೆಕ್ಟಿದೆ ಹೋಗ್ತಿದೆ. ಇರಿ ಸರ್ ಇದು ವಿಜಯ ತಗೊಳ್ಳಿ ನಿಮ್ಮ ಹತ್ರ ತಗೊಳ್ಳಿ. ಹಾಂ ಅಲ್ಲ ಇರಿ ಸರ್ ಒಂದು ನಿಮಿಷ. ನಿಮ್ದು ಆಗಲಿಲ್ಲ ಹಾಂ ನಂದಿದೆ ಕರೆಕ್ಟ್ ಇದೆ. ಹಾಂ ಸರಿ ಬಂದಿಲ್ಲ ಮುಂದುವರ್ಸೋದು ಹಾಗೆ. ಹಾಂ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಸರ್ ಕೊಚ್ಚಿಂದ ತಗೊಂಬಿಡಿ ಸರ್ ನೀವು. ಫಸ್ಟಿಂದನಾ? ಹ್ಞೂ ಸರ್ ಮುಂದುವರಿಸಿ. ಬಟ್ ಇದನ್ನು ಅಲ್ಲಿ ಇಡ್ರಿ ಹಿಂದ್ಗಡೆ. ಇಷ್ಟೊಂದು ದೂರ ಇದ್ರೆ ನೀವು ಎಲ್ಲಿ ಬರುತ್ತೆ ಇದು ಹಾಂ, ವಾಯ್ಸ್ ಎಲ್ಲ ನಿಮಗೆ ಅಡ್ಡಿಲ್ಲ. ಒಂದು ಆಡಿಯೋ ಇದನ್ನು ಹಾಕಿ ಬಳಸಲ್ಲ. ಸ್ಟಾಪ್ ಮಾಡಿಬಿಟ್ಟು ಇನ್ನೊಂದು ಶುರು ಮಾಡಿ. ಕಾಪಿ ಪೇಸ್ಟ್ ಮಾಡೋಣ ಸರ್ ಇಲ್ಲ ಬೇಡ ಬೇಡ ಮುಂದುವರ್ಸಿ, ಮುಂದುವರ್ಸಿ. ಕೊಚ್ಚಿಂದ ನೀಟಾಗಿ ತಗೊಳ್ಳಿ. ಹಾಂ. ಅದು ಹೋಗಿಲ್ಲ ಅದಕ್ಕೆ ಮುಂದುವರಿಸಿ. ಇಲ್ಲಿ ಸರ್ ಹೇಳ್ತೀನಿ ರೋಲಿಂಗ್ ಕೊಡ್ತೀನಿ. ಶುರು ಮಾಡ್ಬಿಟ್ಟು. ಸರ್ ರೋಲಿಂಗ್ ಹೇಳಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತಿನ KRS ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇವತ್ತು ಒಂದು ಪ್ರಮುಖ ವಿಚಾರ, ಪ್ರಮುಖ ಅಕ್ರಮ ಭ್ರಷ್ಟಾಚಾರದ ವಿಷಯವಾಗಿ ನಾವು ಇವತ್ತು ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಇದು ಬೆಂಗಳೂರಲ್ಲಿ BWSSB ಸಂಸ್ಥೆಯವರು ಯಾವ ರೀತಿ ಬೆಂಗಳೂರಿಗರನ್ನ ಅಕ್ರಮ ಮತ್ತೆ ಭ್ರಷ್ಟಾಚಾರದ ಮೂಲಕ ನೂರಾರು ಸಾವಿರಾರು ಕೋಟಿ ಅಧಿಕೃತವಾಗಿ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದ್ರ ವಿಚಾರವಾಗಿ ಈ ಪ್ರೆಸ್ ಮೀಟ್ ನ ಇವತ್ತು ಕರೆದಿದ್ದೀವಿ. ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈಗ ಪ್ರಮುಖವಾಗಿ ನಾವು ಹೇಳೋದಕ್ಕೆ ಹೊರಟಿರುವಂತದ್ದು, ಬೆಂಗಳೂರಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಹಲವಾರು ಸಂಸ್ಥೆಗಳಿದಾವೆ. BBMP, BWSSB, ಆಮೇಲೆ ಬೆಸ್ಕಾಮು, ಇನ್ನಿತರ ಹಲವಾರು ಸಂಸ್ಥೆಗಳಿದಾವೆ. ಈ ಎಲ್ಲ ಸಂಸ್ಥೆಗಳು ಒಂದು ರೀತಿ ಕೋಆರ್ಡಿನೇಷನ್ ಕೆಲಸ ಮಾಡ್ತಾ ಇಲ್ಲ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಅಧ್ಯಕ್ಷತೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು GBA ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಇದನ್ನೆಲ್ಲ ಸರಿ ಮಾಡ್ತೀವಿ, ಎಲ್ಲದನ್ನು ನಾವು ಕೋಆರ್ಡಿನೇಷನ್ ಅಲ್ಲಿ ಜನರಿಗೆ ಅನುಕೂಲ ಆದಂಗೆ ಮಾಡ್ತೀವಿ ಅನ್ನೋ ಲೆಕ್ಕಕ್ಕೆ ಎಲ್ಲ ಮಾಡ್ಕೊಂಡು ಮಾಡಿದ್ದಾರೆ. ಆದ್ರೆ ಅದು ಆಗಿ ಎಷ್ಟೋ ಸಮಯ 4-6 ತಿಂಗಳು ಆಗ್ತಾ ಬರ್ತಾ ಇದೆ. ಆದ್ರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗ್ಲಿ, ಅಕ್ರಮ ಆಗ್ಲಿ, ಅದಕ್ಷತೆ ಆಗ್ಲಿ ಕಮ್ಮಿ ಆಗ್ತದೆ, ಕಂಡು ಬರ್ತಾರೆ. ಇನ್ನು ಜಾಸ್ತಿ ಆಗ್ತಾ ಇದೆ. ಇನ್ನು ಅಧಿಕೃತವಾಗಿ ಇವರು ಜನರನ್ನ ಲೂಟಿ ಮಾಡೋದಕ್ಕೆ ಹೊರಟಿರುವಂತೆ ಕಾಣಿಸ್ತಾ ಇದೆ. ಸೊ ಅದೇ ವಿಚಾರವಾಗಿ ಇವತ್ತು BWSSB ಸಂಸ್ಥೆ, ಜಲಮಂಡಳಿ, ಬೆಂಗಳೂರಿನ ಜಲಮಂಡಳಿ ಯಾವ ರೀತಿ ಬೆಂಗಳೂರಿಗರನ್ನ ಏನ್ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಅವ್ರ ಮನೆ ಒಳಗಡೆ ಇರುವಂತಹ ದುಡ್ಡನ್ನ, ಅವ್ರ ಪಾಕೆಟ್ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ತಾ ಇದೆ ಅನ್ನೋವಂಥದ್ದಕ್ಕೆ ಒಂದು ನಮ್ಗೆ ಹಲವಾರು ರೀತಿ ಅವರ ಮೋಡಸ್ ಆಪರೆಂಡಿನ ಇವತ್ತು BWSSB ಮೋಡಸ್ ಆಪರೆಂಡಿನ ನಿಮಗೆ ತಿಳಿಸೋದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಇದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಕ್ಕೆ ಹೊರಟಿರುವಂತದ್ದು, ಮೊದಲನೇದಾಗಿ ಈ BWSSB ಅವರು ಹೊಸ ಕನೆಕ್ಷನ್, ಸಾರ್ವಜನಿಕರು ಹೊಸ ಕನೆಕ್ಷನ್ ತಗೊಳ್ಳುವಾಗ ಒಂದು ಚಾರ್ಜಸ್ ಅನ್ನ ಹಾಕ್ತಾರೆ. ಅದರಲ್ಲಿ BCC ಚಾರ್ಜಸ್ ಅಂತ ಇರುತ್ತೆ, ಬೆನಿಫಿಷಿಯರಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಚಾರ್ಜಸ್ ಅಂತ. ಈ ಬೆನಿಫಿಷಿಯರಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಚಾರ್ಜಸ್ ಪ್ರತಿಯೊಬ್ಬರಿಗೂ ಹಾಕ್ತಾರೆ, ಜೊತೆಗೆ ಬೇರೆ ಬೇರೆ ತರದ್ದು ಚಾರ್ಜಸ್ ಇರುತ್ತೆ ಅದರಲ್ಲಿ. ಆಮೇಲೆ ಪ್ರೋ ರೇಟಾ ಚಾರ್ಜಸ್ ಅಂತಾನೂ ಹಾಕ್ತಾರೆ. ಈ ಪ್ರೋ ರೇಟಾ ಚಾರ್ಜಸ್ ಅಂದ್ರೆ ನೀವು ಎಷ್ಟು ಮನೆ ಕಟ್ಕೊಂಡಿದ್ದೀರಾ, ಎಷ್ಟು ವಿಸ್ತೀರ್ಣದಲ್ಲಿ ಮನೆ ಕಟ್ಕೊಂಡಿದ್ದೀರಾ, ಆ ವಿಸ್ತೀರ್ಣಕ್ಕೆ ತಕ್ಕನಾಗೆ ನಿಮ್ಗೆ ಚಾರ್ಜಸ್ ಸ್ಲ್ಯಾಬ್ ವೈಸು ಇರುತ್ತೆ. ಅದರ ಮೇಲೆ ಇನ್ನೊಂದು BCC ಚಾರ್ಜಸ್ ಅಂತ ಮಾಡಿದ್ದಾರೆ. ಸೊ ಇದನ್ನ ಈ ಚಾರ್ಜಸ್ ವಿರುದ್ಧವಾಗಿ ಹಲವಾರು ಜನ ನಾಗರಿಕರು ಹೈಕೋರ್ಟ್ಗೆ ಹೋಗ್ಬಿಟ್ಟು ದಾವೆ ಹೂಡಿದಾಗ ಅದರಲ್ಲಿ ಹೈಕೋರ್ಟ್ ಇಂದ ಒಂದು ಆದೇಶ ಆಗುತ್ತೆ. ಈ BCC ಚಾರ್ಜಸ್ ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ, ಇಲ್ಲೀಗಲ್ ಚಾರ್ಜಸ್ ಇದು ಅಂತ ಹೇಳಿ ಆದೇಶ ಮಾಡ್ತಾರೆ. ಜೊತೆಗೆ ಈ ಚಾರ್ಜಸ್ ನ ಯಾರು ಬಳಕೆದಾರರು ಯಾರು ಅಪೀಲ್ ಮಾಡಿದ್ದಾರೆ, ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಅವ್ರಿಗೆ ಮರುಪಾವತಿ ಮಾಡಬೇಕು, ರೀಫಂಡ್ ಮಾಡಬೇಕು ಕೂಡಲೇ ಅಂತ ಹೇಳಿ ಕೂಡ ಆದೇಶ ಮಾಡಿ. ಆದ್ರೆ ಇದು 2018ರಲ್ಲಿ ಒಬ್ರು ಕೋರ್ಟಲ್ ಕೇಸ್ ಆಗಿ ಗೆಲ್ತಾರೆ, ಇದೇ ರೀತಿ ಆದೇಶ ಮಾಡಿಸ್ಕೊತಾರೆ. 2021ರಲ್ಲಿ ಮಾಡ್ತಾರೆ, 2024ರಲ್ಲಿ ಮಾಡ್ತಾರೆ, 2023ರಲ್ಲಿ ಮಾಡ್ತಾರೆ. ಈ ರೀತಿ ಹಲವಾರು ಪ್ರಕರಣಗಳಲ್ಲಿ ಇದು ಅದೇ ರೀತಿಯ ಆದೇಶಗಳು ಬರ್ತವೆ. ಆದ್ರೆ ಇಲ್ಲಿವರೆಗೂ ಕೂಡ BWSSB ಅವರು ಈ ಮರುಪಾವತಿನ ಯಾರಿಗೂ ಮಾಡಿರಲ್ಲ. ಜೊತೆಗೆ ಇವತ್ತಿಗೂ ಕೂಡ ಈ ಚಾರ್ಜಸ್ ನ ಪ್ರತಿಯೊಬ್ಬರಿಗೂ ಹಾಕ್ತಾನೆ ಬರ್ತಾರೆ. ಇದು ಏನು 1 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಚಾರ್ಜಸ್ ಅಲ್ಲ. ಇದು ಒಬ್ಬೊಬ್ಬರಿಗೆ 10,000, 20,000, 30,000, ಇನ್ನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದ್ದಾರೆ, ಲಕ್ಷಗಳಲ್ಲಿ ಹೋಗ್ತವೆ. ಟೋಟಲ್ ಆಗಿ ನೀವು ಇದನ್ನ ಎಷ್ಟು ವರ್ಷದಿಂದ ಈ ಕಾನೂನು ಬಾಹಿರ ಶುಲ್ಕವನ್ನ ಇವರು ವಿಧಿಸ್ತಾ ಇದ್ದಾರೆ ಅಂತ ನಾವು ಲೆಕ್ಕ ಹಾಕೊಂಡ್ರೆ ನೂರಾರು ಸಾವಿರಾರು ಕೋಟಿ ರೂಪಾಯಿ ವರೆಗೂ ಕೂಡ ಈ ಕಾನೂನು ಬಾಹಿರ ಚಾರ್ಜಸ್ ನ ಹಾಕೊಂಡು ಬರ್ತಾ ಇದ್ದಾರೆ.
ಇದು ಬೆಂಗಳೂರಿಗರಿಗೆ ಇದ್ರ ಬಗ್ಗೆ ಗೊತ್ತಿರೋಂಥವರು ಹೈಕೋರ್ಟ್ಗೆ ಹೋಗಿ ಫೈಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಎಷ್ಟು ಬೆರಳಿಕೆ, ಎಷ್ಟು 3, 4, 5, 6 ಜನ. ಗೊತ್ತಿಲ್ಲದೆ ಇರೋರು, ಬಡವರು, ಅತ್ಯಂತ ಕೆಳ ಮಧ್ಯಮ ವರ್ಗದವರು, ಜೊತೆಗೆ ಯಾರಾದ್ರೂ ಆಗಲಿ ಈ ತರ ಕಾನೂನು ಬಾಹಿರ ಚಾರ್ಜಸ್ ಗಳನ್ನ ಹಾಕಿ ಇವರು ಯಾಕೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ನಾವು ಅಲ್ಲಿನ ಅಧಿಕಾರಿಗಳು, ಇಂಜಿನಿಯರಿಂಗ್ ಚೀಫ್ ಮತ್ತೆ ಅಧ್ಯಕ್ಷರಿಗೆ, ಜಲಮಂಡಳಿ ಅಧ್ಯಕ್ಷರಿಗೆ, ಚೇರ್ಮನ್ಗೆ ನಾವು KRS ಪಕ್ಷದಿಂದ ಪತ್ರ ಬರೆದಿದ್ದೀವಿ. ಆದ್ರೆ ಅವ್ರು ಯಾವ ರೀತಿ ಇದನ್ನ ಆಕ್ಷನ್ ಮಾಡ್ತಾರೆ ಅಂತ ನೋಡ್ಬೇಕು. ಆದ್ರೆ ಒಂದು ಮಾಹಿತಿ ಅಲ್ಲಿ ಹೋದಾಗ ನಮ್ಗೆ ಅವ್ರು ಒಂದು ಮಾಹಿತಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗೆ ಸರ್ಕಾರದಿಂದ ಪ್ರೆಷರ್ ಇದೆ, ಈ ಚಾರ್ಜಸ್ ನ ಹಾಕ್ಲೇಬೇಕು ಅಂತ ಸರ್ಕಾರನೇ ನಮ್ಗೆ ಹೇಳ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಈಗ 2018ರಿಂದ 2000 ಹಲವಾರು ವರ್ಷಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಿಂದ ಆದೇಶ ಆಗುವಾಗ ಕೂಡ ಇದನ್ನ ಇವರು ಯಾವುದೇ ರೀತಿ ಕೋರ್ಟ್ ಅಲ್ಲಿ ಫೈಟ್ ಮಾಡೋದಕ್ಕೆ ಹೋಗಿಲ್ಲ. ಈಗ ಇತ್ತೀಚೆಗೆ 2024ರಲ್ಲಿ ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋಗ್ಬಿಟ್ಟು ಈ ಚಾರ್ಜಸ್ ನ ರೀಫಂಡ್ ಮಾಡೋದ್ರ ವಿಚಾರವಾಗಿ ಒಂದು ಸ್ಟೇ ತಗೊಂಡ್ಬಂದಿದ್ದಾರೆ. ಇದು ನಾವು ರೀಫಂಡ್ ಮಾಡೋದಿಲ್ಲ, ಇದು ಮಾಡಕ್ ಆಗೋದಿಲ್ಲ, ನಮ್ದು ಕೋರ್ಟ್ ಕೇಸು ಈಗ ಅಪೀಲ್ ಮುಗಿಯೋವರೆಗೂ ಅನ್ನೋ ಲೆಕ್ಕಕ್ಕೆ ಒಂದು ಸ್ಟೇ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸೊ ನಾವು ಇಲ್ಲಿ ಏನು BWSSB ಸಂಸ್ಥೆಯವರು ಜನರಿಗೆ ಒಳ್ಳೇದು ಮಾಡೋದಕ್ಕೆ, ಜನರಿಗೆ ನೀರು ಕೊಡೋದಕ್ಕೆ ಮತ್ತೆ ಸ್ಯಾನಿಟರಿ ವಿಚಾರವಾಗಿ ಸೇವೆ ಕೊಡೋದಕ್ಕೆ ಇದ್ದಾರೆ ಅಂತ ನೋಡಿದ್ರೆ, ಇವರು ಸಂಪೂರ್ಣವಾಗಿ ಜನರಿಗೆ ಲೂಟಿ ಹೊಡೆಯೋದಕ್ಕೆ ನಿಂತಿದ್ದಾರೆ ಅನ್ನೋದು ನಮ್ಗೆ ಮೇಲ್ನೋಟಕ್ಕೇನೆ ಕಾಣಿಸ್ತಾ ಇದೆ. ಜೊತೆಗೆ ಇದು ಒಂದೇ ವಿಷಯ ಅಲ್ಲ, ಇನ್ನು ಯಾವ ರೀತಿ ಬೇರೆ ಬೇರೆ ರೀತಿ ಇದು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ವಿಷಯ. ಎರಡನೇದಾಗಿ ಈ ಹಳೆ ಕಟ್ಟಡಗಳನ್ನ ಡೆಮಾಲಿಷ್ ಮಾಡ್ಬಿಟ್ಟು ಹೊಸ ಕಟ್ಟಡ ಕಟ್ತಾರೆ ಬೆಂಗಳೂರಲ್ಲಿ ಜನ. ಈ ತರದ್ದು ಒಂದು ಸುಮಾರು ಇಲ್ಲಿವರೆಗೂ ನಮ್ಗೆ ಗೊತ್ತಿರೋ 13,000 ಈ ತರ ಕನೆಕ್ಷನ್ಗಳು, ಟೆಂಪರರಿ ಕನೆಕ್ಷನ್ ಅಂತ ತಗೊಳ್ತಾರೆ. ಆ ಟೈಮಲ್ಲಿ ಟೆಂಪರರಿ ಕನೆಕ್ಷನ್ ಅಂತ ತಗೊಂಡ್ಮೇಲೆ ಅವರು ಅದನ್ನ ಏನ್ ಮಾಡ್ಬೇಕು, ಕಟ್ಟಡ ಪೂರ್ಣಗೊಂಡ ಮೇಲೆ ಅದನ್ನ ಒಂದು ಅಧಿಕೃತ ಮಾಡ್ಬೇಕು. ಅದಕ್ಕೆ ಡೆಪಾಸಿಟ್ ಕಟ್ಟಿ ಆ ಒಂದು ಕನೆಕ್ಷನ್ ನ ಅಧಿಕೃತ ಮಾಡ್ಬೇಕಾಗುತ್ತೆ. ಅವರು ಎಷ್ಟೋ ಜನ ಏನ್ ಮಾಡ್ತಾರೆ, ಅಧಿಕೃತ ಮಾಡ್ಕೊಳ್ಳೋದು, ಅದನ್ನ ಮಾಡ್ಕೊಳ್ಳದೆ ಅದೇ ತರ ಮುಂದುವರಿಸ್ತಾ ಇರ್ತಾರೆ. ಈಗ ಏನ್ ಮಾಡಿದ್ದಾರೆ, ಮೊನ್ನೆ 1 ವರ್ಷದ ಹಿಂದೆ BWSS ಅವರು ಈ ತರ ಅಧಿಕೃತ ಮಾಡದೇ ಇರುವಂತವರು ಯಾರ್ಯಾರಿದ್ದಾರೆ ಅವರಿಗೆ ದಂಡ ವಿಧಿಸಬೇಕು, 2,500 ರೂಪಾಯಿ ಪ್ರತಿ ತಿಂಗಳು ದಂಡ ವಿಧಿಸಬೇಕು ಅಂತ ಮಾಡಿದ್ದಾರೆ. ಈ ದಂಡವನ್ನ ಯಾವ ರೀತಿ ಮಾಡಬೇಕು ಅಂತಿದ್ದಾರೆ, ಈ ದಂಡವನ್ನ ಬಿಲ್ಲಲ್ಲಿ ಅವರು ಈ ದಂಡವನ್ನ ಹಾಕ್ಬೇಕು, ಏನು ವಿಧಿಸಬೇಕು ಅಂತ ಬಿಲ್ಲಲ್ಲೇ ಪ್ರತಿ ತಿಂಗಳು ಬರಬೇಕು ಅಂತ ಸರ್ಕ್ಯುಲರ್ ಅಲ್ಲೇ ಹೊರಡಿಸಿದ್ದಾರೆ. ಆದ್ರೆ ಇವನೇನ್ ಮಾಡಿದ್ದಾರೆ ಅಂದ್ರೆ, ಕಳೆದ 1 ವರ್ಷದಿಂದ ಯಾವುದೇ ರೀತಿಯ ಬಿಲ್ಗಳಲ್ಲಿ ಈ ದಂಡವನ್ನ ವಿಧಿಸದೆ ಒಂದೇ ಸಲಕ್ಕೆ ಈಗ 2 ತಿಂಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಡಿಮಾಂಡ್ ನೋಟಿಸ್ ಇಶ್ಯೂ ಮಾಡಿಬಿಟ್ಟು ಕಳೆದ 1 ವರ್ಷದಿಂದ ನೀವು ಇಷ್ಟು ದಂಡವನ್ನ ಪಾವತಿಸಬೇಕು ಅಂತ. ಜನರಿಗೆ ಇವರು ದಂಡ ವಿಧಿಸ್ತಾರೆ ಅನ್ನೋದಕ್ಕೆ ಮಾಹಿತಿನೇ ಇಲ್ಲ. 1 ವರ್ಷದಿಂದ ಇವರು ಸರ್ಕ್ಯುಲರ್ ಹೊರಡಿಸ್ತಾರೆ ಇಲ್ಲಿ ಇವರ ಕಂಪನಿ ಒಳಗಡೆ, ಸಂಸ್ಥೆ ಒಳಗಡೆ. ಆದ್ರೆ ಜನರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಅದರಲ್ಲೇ ಸರ್ಕ್ಯುಲರ್ಲೇ ಹೇಳಿರುತ್ತೆ, ಏನು ಬಿಲ್ಲಲ್ಲೇ ಅದನ್ನ ರೈಸ್ ಮಾಡಬೇಕು. ಯಾಕಂದ್ರೆ ಬಿಲ್ಲಲ್ಲೇ ರೈಸ್ ಮಾಡಿಬಿಟ್ರೆ ಜನರಿಗೆ ಗೊತ್ತಾಗುತ್ತೆ ವಿಷಯ. ಅವಾಗ ಅವರು ಅದನ್ನ ಇಮಿಡಿಯೇಟ್ ಆಗಿ ದಂಡ ಕಟ್ಟೋದು ಅಥವಾ ಅದನ್ನ ಪರ್ಮನೆಂಟ್ ಕನೆಕ್ಷನ್ ಮಾಡ್ಕೊಳ್ಳೋದು ಮಾಡ್ತಾರೆ. ಇದನ್ನ ಮಾಡದೇನೆ ಏಕಾಏಕಿ 1 ವರ್ಷ ಆದ್ಮೇಲೆ ಡಿಮಾಂಡ್ ನೋಟಿಸ್ ಮಾಡಿಬಿಟ್ಟು ಇಷ್ಟು ದಂಡ ನೀವು ಅವ್ರಿಗೆ ಗೊತ್ತೇ ಇಲ್ಲ ದಂಡ ಆಗ್ತಿದೆ ಅಂತ. ಸೊ ಈ ತರದ್ದು ನಡೀತಾ ಇದೆ. ಇದನ್ನು ಕೂಡ ನಾವು ಅಲ್ಲಿನ ಮುಖ್ಯಸ್ಥರ ಗಮನಕ್ಕೆ ತಂದಿದ್ದೀವಿ. ಅವರು ಅದನ್ನ ಇವಾಗ ನಾವು ಕೊಟ್ಟ ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ, ಅವರು ಆ 1 ವರ್ಷದ ದಂಡವನ್ನ ಮನ್ನಾ ಮಾಡಿಲ್ಲ. ಅವರು ಅದನ್ನ ಇವಾಗ ಹೊಸ ಬಿಲ್ಲಲ್ಲಿ ರೈಸ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಹೊಸ ಬಿಲ್ಲಲ್ಲಿ ಅಷ್ಟೇನೆ ಕಳೆದ 1 ವರ್ಷದ ದಂಡ ಏನಾಗಿದೆ ಅದನ್ನ ರೈಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಸೊ ಈ ರೀತಿ BWSSB ಅವರು ಅಧಿಕೃತವಾಗಿ ಜನರನ್ನ ಲೂಟಿ ಹೊಡೆಯೋದಕ್ಕೆ ಮುಂದಾದ. ಇದು BWSSB ಸಂಸ್ಥೆ ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಜನರ ವಿರುದ್ಧವಾಗಿ ಏನೋ ಒಂದು ವಸೂಲಿ ಸಂಸ್ಥೆ ತರ, ಸರ್ಕಾರದ ವಸೂಲಿ ಸಂಸ್ಥೆ ಅನ್ನೋ ಲೆಕ್ಕಕ್ಕೆ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇನ್ನು ಹಲವಾರು ತರದ ಭ್ರಷ್ಟಾಚಾರಗಳು ಇದರಲ್ಲಿದ್ದಾವೆ. ಈಗ ಹೊಸ ಕನೆಕ್ಷನ್ ತಗೊಳ್ಳುವಾಗ ಇದರಲ್ಲಿ ಚಾರ್ಜಸ್ ಅಲ್ಲಿ ಮೀಟರ್ ಫಿಕ್ಸಿಂಗ್ ಚಾರ್ಜಸ್ ಅಂತ ಆಗ್ತದೆ. 175 ರೂಪಾಯಿ ಮೀಟರ್ ಫಿಕ್ಸಿಂಗ್ ಚಾರ್ಜಸ್. ಈ ಮೀಟರ್ ಫಿಕ್ಸಿಂಗ್ ಚಾರ್ಜಸ್ BWSSB ಸಂಸ್ಥೆಯವರು ವಿಧಿಸುವಾಗ ಅವರ ಕಡೆಯಿಂದನೇ ಬಂದಿರುವಂತಹ ಪ್ಲಂಬರ್ಗಳು ಆ ಮೀಟರ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಆ ಪ್ಲಂಬರ್ಗಳ ಖರ್ಚು ಅಂತ ಹೇಳ್ಬಿಟ್ಟು ಆ ಚಾರ್ಜಸ್ ನ ಹಾಕುವಂಥದ್ದು. ಆದ್ರೆ ಒಂದು ವಿಪರ್ಯಾಸ, ಒಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ, BWSSB ಯಲ್ಲಿ ಅಧಿಕೃತವಾಗಿರುವಂತಹ ಪ್ಲಂಬರ್ಗಳು ಯಾರೂ ಇಲ್ಲ.
ಯಾಕೆ ಅಂದ್ರೆ ಎಲ್ಲಾ ಕೆಲಸನೂ ಕಾಂಟ್ರಾಕ್ಟರ್ಗಳ ಮೂಲಕ ನಡೆಸ್ಕೊಂಡು ಹೋಗ್ತಾರೆ BWSSB ಅವರು. ಈ ಶುಲ್ಕ ಏನಿದೆ, ಇವರು ಮೀಟರ್ ಫಿಕ್ಸಿಂಗ್ ಚಾರ್ಜಸ್ ಮಾಡ್ತಾ ಇರುವಂತದ್ದು. ಮೀಟರ್ ಫಿಕ್ಸ್ ಮಾಡೋದು ಕಾಂಟ್ರಾಕ್ಟರ್, ಚಾರ್ಜಸ್ ತಗೊಳ್ಳೋದು ಇವರು. ಆ ದುಡ್ಡನ್ನ ಯಾವುದೇ ಕಾಂಟ್ರಾಕ್ಟರ್ಗಳಿಗೂ ಅವರು ಕೊಡಲ್ಲ. ನಿನ್ನೆ ನಾವು ಇವ್ರ ಹತ್ರ ಹೋಗಿ ಮಾತಾಡಿದಾಗ ಅವರಿಗೆ ಮಾತೇ ಬರ್ತಾ ಇಲ್ಲ. ವಿಚಾರವಾಗಿ ಕೇಳಿದಾಗ ಯಾಕೆ ವಿಧಿಸ್ತಾ ಇದ್ದೀರಾ, ಸೇವೆನೇ ಕೊಡ್ತಾ ಇಲ್ಲ ನೀವು, ಸೇವಾ ಶುಲ್ಕ ಯಾಕೆ ವಿಧಿಸ್ತಾ ಇದ್ದೀರಾ ಅಂತ ಕೇಳಿದ್ರೆ ನಮ್ಮ ಮುಖ ನೋಡ್ತಾರೆ, ಉತ್ತರನೇ ಬರ್ತಾ ಇಲ್ಲ ಅವ್ರಿಗೆ. ಸೊ ಇದನ್ನು ಕೂಡ ಇದು ಯಾವ ರೀತಿ ಅಂದ್ರೆ ಇವರು ಜನ ನೋಡ್ತಾ ಇಲ್ಲ ಅಂತಾನ ಅಥವಾ ಜನ ಮೂರ್ಖರು ಅಂತ ಭಾವಿಸಿದಾರ ಏನು ಅಂತ ಗೊತ್ತಿಲ್ಲ. ಆದ್ರೆ ಈ ರೀತಿಯ ಚಾರ್ಜಸ್ಗಳನ್ನು ಇನ್ನೂ ಎಷ್ಟು ಚಾರ್ಜಸ್ ಇದೆ, ನಾವು ಇನ್ನೂ ಅದ್ರ ಬಗ್ಗೆ RT ಹಾಕೋದು ಇನ್ನೊಂದು ಮಾಡಿಬಿಟ್ಟು ತೆಗಿತಾ ಇದ್ವಿ ಮಾಹಿತಿನ. ಈ ತರ ಚಾರ್ಜಸ್ಗಳನ್ನು ಹಾಕ್ಬಿಟ್ಟು ಜನರನ್ನ ಲೂಟಿ ಹೊಡಿತಾರೆ. ಚಾರ್ಜಸ್ ಹಾಕ್ಲೇಬಾರದು ಇತ್ತು ಇದನ್ನ. ಇನ್ನು ನಾಲ್ಕನೇದಾಗಿ BWSSB ಸಂಸ್ಥೆಯಲ್ಲಿ ಈ ಕೆಳ ಹಂತದ ಅಧಿಕಾರಿಗಳು ಇರ್ತಾರೆ, AE, ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, ಇವರೆಲ್ಲ ನಿರಂತರ ಪ್ರತಿದಿನ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಯಾವ್ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ಇವರು ಈಗ 7 ವರ್ಷಕ್ಕೊಮ್ಮೆ BWSSB ಮೀಟರ್ಗಳು ಎಕ್ಸ್ಪೈರ್ ಆಗಿರುತ್ತೆ, ಅದರದ್ದು ಟರ್ಮ್ ಮುಗ್ದಿರುತ್ತೆ, ಅದನ್ನ ಬದಲಾಯಿಸಬೇಕು ಅಂತ ಇರುತ್ತೆ. ಅದನ್ನ BWSSB ಅವರು ಉಚಿತವಾಗಿ ಮಾಡ್ಬೇಕು. ಉಚಿತವಾಗಿ ಮಾಡೋದನ್ನ ಬಿಟ್ಬಿಟ್ಟು ಆ ತರ ಮೀಟರ್ ಬದಲಾಯಿಸಿದಾಗ 2,000, 3,000, 4,000, 5,000, 10,000 ದುಡ್ಡು ತಗೊಳ್ಳುವಂಥದ್ದು ನಡೀತಾ ಇದೆ. ಇದು ಒಂದು ಈ ರೀತಿ ಭ್ರಷ್ಟಾಚಾರ. ಆಮೇಲೆ ಈ ಮೀಟರ್ ರೀಡಿಂಗು ಏನ್ ಮಾಡ್ತಾರೆ ಅಂದ್ರೆ, ಮೀಟರ್ ರೀಡಿಂಗ್ ಅಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಮೀಟರ್ ರೀಡಿಂಗ್ ಜಾಸ್ತಿ ಆಯ್ತು, ಅದ್ರ ಸ್ಲ್ಯಾಬ್ ಏನೋ ಚೇಂಜ್ ಆಗುತ್ತೆ. ಇವ್ರು ಏನ್ ಮಾಡ್ತಾರೆ, ಅಲ್ಲಿನ ಸಿಬ್ಬಂದಿಗಳು ಇನ್ಸ್ಪೆಕ್ಷನ್ ಹೋಗಿರುವಂತವರು ಮೀಟರ್ ರೀಡರ್ಸ್ ಅದನ್ನ ಸಂಸ್ಥೆಯ ಗಮನಕ್ಕೆ ತರೋದೇ ಇಲ್ಲ. ಅವರೇ ಏನೋ ಒಂದು ಫೇಕ್ ರೀಡಿಂಗ್ ಹಾಕ್ಬಿಟ್ಟು ಇದಿಷ್ಟೇ ಆಗಿರೋದು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಸಾರ್ವಜನಿಕರ ಹೋಗ್ಬಿಟ್ಟು ಲಂಚ ತಗೊಳ್ತಾರೆ. ನೀವು ಇಷ್ಟು ನಮಗೆ ಲಂಚ ಕೊಟ್ರೆ ನಿಮ್ ಮೀಟರ್ ರೀಡಿಂಗ್ ನಾವು ತಪ್ಪು ತೋರಿಸ್ತೀವಿ ಅಂತ ಹೇಳಿ ಸಂಸ್ಥೆಗೆ, BWSSB ಸಂಸ್ಥೆಗೆನೆ, ಜಲಮಂಡಳಿಗೆನೆ ನಷ್ಟ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಈ ಹೊಸ ಕನೆಕ್ಷನ್ ತಗೊಳ್ಳುವಾಗ ಹೊಸ ಅರ್ಜಿಗಳು ಕಾಂಟ್ರಾಕ್ಟರ್ಗಳ ಮೂಲಕನೇ ಹೋಗ್ಬೇಕು ಅಂತ ನಿಯಮ ಇದೆ. ಅವರೇ ಅದನ್ನ ಎಲ್ಲ ಫಿಲ್ ಮಾಡೋದು, ಅವರು ಏನೇನಿದೆಯೋ ಪ್ರೊಸೆಸ್ ಅದನ್ನ ಮಾಡುವಂಥದ್ದು ಮಾಡಬೇಕು ಅಂತ ಇರುವಂಥದ್ದು. ಆದ್ರೆ ಅಲ್ಲಿ ಇರುವಂತಹ ಸಿಬ್ಬಂದಿಗಳು BWSSB ಕಚೇರಿಗಳಲ್ಲಿ ಇವರೇನ್ ಮಾಡ್ತಿದ್ದಾರೆ, ಕಾಂಟ್ರಾಕ್ಟರ್ಗಳನ್ನ ಬೈಪಾಸ್ ಮಾಡಿ ಅವರೇ ಅರ್ಜಿಗಳನ್ನ 1,000 ರೂಪಾಯಿ 2,000 ರೂಪಾಯಿ ಲಂಚ ತಗೊಂಡು ಅವರೇ ಅರ್ಜಿಗಳನ್ನ ಹಾಕುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ದೊಡ್ಡ ಮಟ್ಟದ ಹಗರಣ ಇಲ್ಲಿ ನಡೀತಾ ಇರೋದು ನಮ್ಗೆ ಮಾಹಿತಿ ಇದೆ. ಈ ಇಂಜಿನಿಯರ್ಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರ ಕುಟುಂಬಸ್ಥರನ್ನ ಒಂದ್ ರೀತಿ ಬೇನಾಮಿ ಕಾಂಟ್ರಾಕ್ಟರ್ ಲೆಕ್ಕಕ್ಕೆ, ಅವ್ರಿಗೆ ಅನುಭವ ಇಲ್ಲ, ಅರ್ಹತೆ ಇಲ್ಲ, ಏನೂ ಇಲ್ಲ, ಬೇನಾಮಿ ಕಾಂಟ್ರಾಕ್ಟರ್ಗಳ ತರ ನೇಮಕ ಮಾಡಿಕೊಂಡು ಅವ್ರಗಳ ಮೂಲಕ ಅರ್ಜಿಗಳು ತಗೊಂಡು ಇವರೇ ಅದನ್ನ ಪ್ರೋಸೆಸ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡನ್ನ ಲೂಟಿ ಮಾಡ್ತಾರೆ. ಇದು ಒಂದು ದೊಡ್ಡ ಹಗರಣ ಅಲ್ಲಿ ಗಮನಕ್ಕೆ ಬಂದಿರುವಂತದ್ದು. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಅಭಿಯಾನಗಳು, ಕಾರ್ಯಾಚರಣೆಗಳು ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಇನ್ನೊಂದು ದೊಡ್ಡ ಭ್ರಷ್ಟಾಚಾರ ಇಲ್ಲಿ ನಡೀತಾ ಇರೋದೇನಂದ್ರೆ, ಈ ಸಿವಿಲ್ ಕಾಂಟ್ರಾಕ್ಟರ್ಗಳು ಈ BWSSBಗೆ ಈ ಪೈಪ್ ಲೈನ್ ಹಾಕುವಂತದ್ದು ಎಲ್ಲ ಕಾಂಟ್ರಾಕ್ಟ್ಗಳು ಕೊಡ್ತಾರಲ್ವಾ, ಆ ತರ ಕಾಂಟ್ರಾಕ್ಟರ್ಗಳು ಅವರು ಪೈಪ್ ಲೈನ್ ಹಾಕುವ ಜಾಗದಲ್ಲಿ ಪ್ರತಿ ಮನೆಗೂ ಕೂಡ 2,000 ರೂಪಾಯಿ, 3,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ ದುಡ್ಡನ್ನ ಅನಧಿಕೃತವಾಗಿ ತಗೊಳ್ತಾ ಇದ್ದಾರೆ. ಅಲ್ಲಿ ಅವರು ಲೈನ್ಗಳು ಹಾಕುವಾಗ ಯಾವುದೇ ರೀತಿಯ ಲೇಬರ್ ಚಾರ್ಜಸ್ ಅವರು ತಗೊಳ್ಳೋ ಹಾಗಿಲ್ಲ. ಅವರು ತಗೊಳ್ಬೇಕಾಗಿರೋದು, ಅವರು ಈ ಮೆಟೀರಿಯಲ್ಗಳು ಏನಿರ್ತವೆ ಕನೆಕ್ಷನ್ ಕೊಡೋದಕ್ಕೆ ಅದನ್ನ ಸಾರ್ವಜನಿಕರು ತಂದು ಕೊಡಬೇಕು, ಅದು ರೂಲ್ಸ್ ಇದೆ. ಆದ್ರೆ ಲೇಬರ್ ಚಾರ್ಜಸ್ 2,000, 3,000, 5,000, 10,000 ಈ ತರ ಯಾವ 1 ರೂಪಾಯಿನೂ ತಗೊಳ್ಳೋ ಹಾಗಿಲ್ಲ. ಆದ್ರೆ ಪ್ರತಿಯೊಬ್ಬರ ಹತ್ರನೂ ಈ ತರದ್ದು ತಗೊಳ್ತಾ ಇದ್ದಾರೆ. ಇದು ನಮಗೆ KRS ಪಕ್ಷದ ಗಮನಕ್ಕೆ ಒಂದ್ 2-3 ಕಡೆ ನಡೀತಾ ಇರೋದು ಗಮನಕ್ಕೆ ಬಂದಾಗ ನಾವು ಅದನ್ನ ಲೈವ್ ಅಲ್ಲೇ ಸಾರ್ವಜನಿಕರ ಕಂಪ್ಲೇಂಟ್ ತಗೊಂಡು ಲೈವ್ ಅಲ್ಲೇ ಆ ದುಡ್ಡುಗಳನ್ನ ಮನೆಗೂ ಫೋನ್ ಪೇ ಮೂಲಕ ಕಾಂಟ್ರಾಕ್ಟ್ಗಳು ವಾಪಸ್ ಕೊಡಿಸೋ ರೀತಿಯಲ್ಲಿ ನಾವು ಅಭಿಯಾನಗಳನ್ನ ಮಾಡ್ತೀವಿ. ನಮ್ಮ ಹತ್ರ ಅದರದ್ದೆಲ್ಲ ವಿಡಿಯೋಗಳಿವೆ. ಸೊ ಇದು ಈ ರೀತಿ BWSSB ಸಂಸ್ಥೆ ಒಂದು ರೀತಿ ಜನಪರ ಮತ್ತೆ ಜನರಿಗೆ ಅನುಕೂಲ ಮಾಡೋದು ಬಿಟ್ಬಿಟ್ಟು ಧನ ಪಿಚಾಚಿ ತರ ಕೆಲಸ ಮಾಡ್ತಾರೆ. ಇದು ಬೆಂಗಳೂರಿನ ಜನರಿಗೆ ಈಗಾಗಲೇ ಬೇಸತ್ತು ಹೋಗಿರುವಂತಹ ಈ ಏನು ಮೂಲಭೂತ ಸೌಕರ್ಯಗಳು ಇಲ್ಲದೇನೆ ರೋಡ್ ಗುಂಡಿಗಳು, ಆಮೇಲೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸು, ಟ್ರಾಫಿಕ್, ಕಸ
ಈ ತರ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಬೇಸತ್ತೋಗಿರುವಂತಹ ಜನರಿಗೆ ಇದು ಗಾಯದ ಮೇಲೆ ಬರೆ ಅಲ್ಲ, ಗಾಯದ ಮೇಲೆ ಇನ್ನೊಂದು ದೊಡ್ಡ ಕೊಡ್ಲಿ ಹೊಡೆದು ನಿಮ್ಮ ಗಾಯವನ್ನ ಏನ್ ಹೇಳ್ತಾರೆ ತುಂಬಾ ಒಂದು ಘಾಸಿ ಮಾಡ್ತಾರೆ. ಈ ತರ BWSSB ಸಂಸ್ಥೆಗಳು ಮಾಡ್ತಾರೆ. ಇದನ್ನೆಲ್ಲ ನಾವು ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟನೂ ಮಾಡಬೇಕು ಅಂತ ಇದೀವಿ. ಇದ್ರ ಬಗ್ಗೆ ನಮ್ಗೆ ಎಲ್ಲಾ ತರದ ಮಾಹಿತಿಗಳು ಇನ್ನೂ ಹೆಚ್ಚು ಮಾಹಿತಿಗಳು ಸಿಗ್ತಾ ಇದಾವೆ. ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವಂತ ಉದ್ದೇಶ BWSSB ಸಂಸ್ಥೆ ಈ ಒಂದು ಕಾರ್ಯವಿಧಾನ ಏನಿದೆ, ಮೋಡಸ್ ಆಪರೆಂಡಿ, ಜನರನ್ನ ಲೂಟಿ ಮಾಡುವಂಥದ್ದು, ಇದ್ರ ಬಗ್ಗೆ ಜನರಿಗೂ ಗೊತ್ತಾಗಬೇಕು. ಮತ್ತೆ ಏನ್ ಹೇಳ್ತಾರೆ, ಈ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತು ಇದನ್ನೆಲ್ಲ ನಿಲ್ಲಿಸೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿನ ಇವತ್ತು ಕರೆದಿರುವಂಥದ್ದು. ಇದ್ರ ಬಗ್ಗೆ ದಾಖಲೆಗಳು ನಮ್ಮ ಹತ್ರ ಎಲ್ಲ ಇದಾವೆ. ಪತ್ರಿಕಾ ನಮ್ದು ಟಿಪ್ಪಣಿ ಜೊತೆ ಇದನ್ನ ಮಾಧ್ಯಮ ಮಿತ್ರರಿಗೆ ನಾವು ಕಳಿಸ್ಕೊಡ್ತೀವಿ. ಮಾಧ್ಯಮ ಮಿತ್ರರು ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು. BWSS ಅಧಿಕಾರಿಗಳಿಗೆ ಸರ್ಕಾರದಿಂದ ಪ್ರೆಷರ್ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಪ್ರೆಷರ್? ಕಲೆಕ್ಷನ್ ಮಾಡಬೇಕಲ್ಲ. ಈಗ ಅವ್ರಿಗೇನು ಸರ್ಕಾರಕ್ಕೆ ಯಾವುದೇ ಮೂಲದಿಂದನಾದ್ರೂ ಹಣ ಸಂಪಾದನೆ ಮಾಡಿ ಕೊಡಬೇಕು. ಇವತ್ತು BWSSB ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, RTO ಆಗಿರ್ಬೋದು, ಯಾವುದೇ ಇಲಾಖೆಗಳಾಗಿರ್ಬೋದು, ಇವತ್ತು ಸರ್ಕಾರಕ್ಕೆ ಇರೋದೊಂದೇ, ನಾವು ಜನರಿಗೆ ಏನು ಕೊಡ್ತಾ ಇದ್ದೀವಿ ಅದನ್ನ ನಾವು ಅವ್ರ ಹತ್ರ ಪಡೆದುಕೊಡ್ಬೇಕು, ಹೇಗಾದ್ರೂ ಮಾಡಿ ಕಿತ್ಕೋಬೇಕು. ಈಗ BWSSB ವಿಚಾರಕ್ಕೆ ಬಂದ್ರೆ ಕುಡಿಯುವ ನೀರು ಕೊಡುವಂಥದ್ದು ಮೂಲಭೂತ ಸೌಕರ್ಯ. ಪ್ರತಿಯೊಬ್ಬ ಪ್ರಜೆಗೂ, ನಾಗರಿಕರಿಗೂ, ರಾಜ್ಯದ ನಾಗರಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಆದ್ರೆ ನೀರು ಕೊಡ್ತಾ ಇದೀವಿ ಅಂತ ಹೇಳಿ ಅವ್ರ ಹತ್ರನೇ ಲೂಟಿ ಹೊಡೆಯೋದಂಥದ್ದು ಇದೆಯಲ್ಲ, ಏನೇ ಪ್ರೆಷರ್ ಇರ್ಬೋದು, ಆದ್ರೆ ಇದು ನೇರವಾಗಿ ಜನರಿಗೆ ಜೇಬಿಗೆ ಆಗ್ತಾ ಇರುವಂತ ಕತ್ರಿ, ದರೋಡೆ. ರಾಜ್ಯ ಸರ್ಕಾರ ಮಾಡಿಕೊಟ್ಟಿರುವಂತ ದರೋಡೆ ಇದು ರಾಜ್ಯ ಸರ್ಕಾರದ ಒಂದು ಸಂಸ್ಥೆ ಆಗಿರುವಂತ BWSSB ನಾಗರಿಕರಿಗೆ ಗೊತ್ತಾಗದೇ ಇರೋ ರೀತಿ ಯಾವ್ಯಾವ್ದು ಬರಬಾರ್ದು. ಈಗ ಪ್ಲಂಬರ್ ಚಾರ್ಜಸ್ ಬರಂಗಿಲ್ಲ, ಯಾಕೆಂದ್ರೆ ಪ್ರತಿಯೊಂದು ಹೊಸ ಕನೆಕ್ಷನ್ ಇರಲಿ, ರಿನೋವೇಷನ್ ಕನೆಕ್ಷನ್ ಇರಲಿ, ತಗೊಳ್ಳೋದು ಯಾರ ಮುಖಾಂತರ? ನಾವು ಕಾಂಟ್ರಾಕ್ಟರ್ ಮುಖಾಂತರ. ಅವ್ರು ಹೇಳ್ಬಿಟ್ಟಿದ್ದಾರೆ, ಫೈಲ್ ಬರೋದೇ ಕಾಂಟ್ರಾಕ್ಟರ್ ಮುಖಾಂತರ ಫೈಲ್ ತಂದುಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಕಾಂಟ್ರಾಕ್ಟರ್ಗೆ ನಾವು ದುಡ್ಡು ಕೊಟ್ಟಿರ್ತೀವಿ, ಅದು ಪ್ಲಂಬಿಂಗ್ ಚಾರ್ಜಸ್ ನಾವು ಕೊಟ್ಟಿರ್ತೀವಿ, ನೇರವಾಗಿ ಯಾರು ಮನೆ ಕಟ್ತಾರೆ ಅಥವಾ ಯಾರು ಕನೆಕ್ಷನ್ ತಗೋತಾರೆ. ಆದ್ರೆ ಬಿಲ್ಲಲ್ಲಿ ಪ್ಲಂಬರ್ ಅಂತ ಹಾಕ್ತಾರೆ. ಇದು ನೇರವಾಗಿ ರಾಜ್ಯದ ಜನರಿಗೆ ಅಥವಾ ಬೆಂಗಳೂರು ನಗರದ ಜನರಿಗೆ ಇವರು BWSSB ಮಾಡ್ತಾ ಇರುವಂತ ಅನ್ಯಾಯ. ಇದು ದೊಡ್ಡ ಮಟ್ಟದ ಪ್ರೆಷರ್. ಇನ್ನೊಂದು ಪ್ರಮುಖವಾಗಿ ಸಂಶಯ ಇರುವಂಥದ್ದು, ಅಂಶ ಇರುವಂಥದ್ದು, ಈಗ ನಿಮಗೆಲ್ಲ ಗೊತ್ತಿದೆ ಸರ್ಕಾರ ಯಾವ ರೀತಿ ಒಂದು ಹಣದ ಕೊರತೆಯಿಂದಾಗಿ ಬಳಲ್ತಿದೆ ಅಂತ ಹೇಳ್ಬಿಟ್ಟು ಇವರು ಇವಾಗ ಏನು ಈ ಚಾರ್ಜಸ್ ಇಲ್ಲಿಗಲ್ಲು ಅಂತ ಹೇಳ್ಬಿಟ್ಟು ರೀಫಂಡ್ ಮಾಡಿಬಿಟ್ರೆ ಏನಾಗುತ್ತೆ, ಸಾವಿರಾರು ಕೋಟಿ ರೀಫಂಡ್ ಮಾಡುವಂತ ಸ್ಥಿತಿ ಬಂದ್ಬಿಡುತ್ತೆ. ಈಗ ಇದೇ ಚಾರ್ಜಸ್ ನ ಅಧಿಕೃತ ಅಂತ ಒಂದು ತೋರಿಸೋ ನಿಟ್ಟಿನಲ್ಲಿ ಇವರು ಅಪೀಲ್ ಹೋಗಿದ್ದಾರೆ. ಆದ್ರೆ ಈ BWSSB ಅವರು ಇದು ಆಕ್ಷನ್ ಮಾಡಕ್ ಹೊರಟ್ರೆ ಸರ್ಕಾರದವರು ಇದು ಬೇಡ, ಯಾಕಂದ್ರೆ ಅವ್ರ ದುಡ್ಡಿಲ್ಲ ಸರ್ಕಾರದಲ್ಲಿ. ಏನ್ ಕೊಡೋದು ದುಡ್ಡನ್ನ? ಅಷ್ಟೊಂದು ದುಡ್ಡು ವಾಪಸ್ ಕೊಡಕ್ಕಾಗತ್ತಾ? ಒಂದ್ ರೀತಿ ಇದು ಏನಾಗುತ್ತೆ ಅಂದ್ರೆ ದೊಡ್ಡ ಹಗರಣದ ರೂಪದಲ್ಲಿ ಬಿಂಬಿಸಲಾಗುತ್ತೆ. ಆಮೇಲೆ ಸರ್ಕಾರದ ಹೆಸರು ಕೂಡ ಹಾಳಾಗುತ್ತೆ. ಆದ್ರಿಂದಾಗಿ ಸರ್ಕಾರದವರು ಇದನ್ನ ಎಷ್ಟೇ ಕಾನೂನು ಬಾಹಿರ ಅಂತ ಇದ್ರು ಕೂಡ ಅದನ್ನ ನಾವು ಡಿಫೆಂಡ್ ಮಾಡ್ತೀವಿ ಅನ್ನೋ ಲೆಕ್ಕಕ್ಕೆ ಅಪೀಲ್ ಹೋಗಿದ್ದಾರೆ. ಆಮೇಲೆ ಈ ಪ್ರೆಷರ್, ಇದೇ ಪ್ರೆಷರ್ BWSSB ಸಂಸ್ಥೆಯವ್ರನ್ನ ಆಕ್ಷನ್ ತಗೊಳ್ಳದೇ ಇರೋಂಗೆ ಮಾಡ್ತಾರೆ. ಸರ್, ನಿಮ್ಮ ಕಡೆ ದಾಖಲೆ ಇದೆ ಅಂತ ಹೇಳ್ತಿದ್ದೀರಾ, ಸಂಬಂಧಪಟ್ಟಂತ ಸಚಿವರಿಗಾಗಲಿ ಅವ್ರನ್ನ ಭೇಟಿ ಮಾಡಿ ಈ ರೀತಿ ಅಕ್ರಮ ಆಗ್ತಿದೆ ಅಂತ ಒಂದು ಮಾತು ಹೇಳ್ಬೋದು? ಅದು ಈಗ ನಾವು ಮೊದಲಿಗೆ BWSSB ಸಂಸ್ಥೆಯ ಮುಖ್ಯಸ್ಥರುಗಳನ್ನ ಸಂಪರ್ಕ ಮಾಡಿದ್ದೀವಿ. ಅವರು ಅದ್ರ ಮೇಲೆ ಆಕ್ಷನ್ ಮಾಡೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ತುಂಬಾ ಒಂದು ಏನ್ ಹೇಳ್ತಾರೆ ವಿಫಲ ಅಂದ್ರೆ ನಾವು ಅವ್ರಿಗೆ ಏನು ಕಳೆದ ಸಲ ಹೋಗಿ ಈ ಚಾರ್ಜಸ್ ಬಗ್ಗೆ ಯಾವುದು BCC ಅಲ್ಲ, ಇದು ದಂಡ ಪೆನಾಲ್ಟಿ ಏನು ವಿಧಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಹೋಗಿ ಮಾತಾಡಿ, ಈ ತರ ವಿಧಿಸ್ತಾ ಇದ್ರೆ ನೀವು, ಜನರಿಗೆ ಗೊತ್ತೇ ಇಲ್ಲ ಈ ಪೆನಾಲ್ಟಿ ಬಗ್ಗೆ, ನೀವು ಹೆಂಗೆ ವಿಧಿಸ್ತಾ ಇದ್ರೆ ಇದನ್ನ ಮರುಪಾವತಿ ಅಂದ್ರೆ ತಗೊಂಡಿರೋ ಹತ್ರ ಮರುಪಾವತಿ ಮಾಡಬೇಕು, ಜೊತೆಗೆ ಏನು ಆ 1 ವರ್ಷಕ್ಕೆ ದಂಡ ವಿಧಿಸಬಾರ್ದು ನೀವು ಇನ್ನು ಮುಂದಕ್ಕೆ, ಹೊಸದಾಗಿ ಬಿಲ್ ಅಲ್ಲಿ ರೈಸ್ ಮಾಡಬೇಕು ಅಂತ ಹೇಳಿದಾಗ ಅದನ್ನ ಮಾಡ್ದೇನೆ ಅವರು ಕಳೆದ 1 ವರ್ಷದ ದಂಡವನ್ನು ಕೂಡ ಹೊಸ ಬಿಲ್ ಅಲ್ಲಿ ಹಾಕಿ ಜನರಿಗೆ ವಿಧಿಸುವಂತ ಸ್ಥಿತಿಯಲ್ಲಿ ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಮನಸ್ಸಿಲ್ಲ.
ಜೊತೆಗೆ ಈ ಸರ್ಕಾರದ ಪ್ರೆಷರ್ ಅವ್ರಿಗೆ ಮನ್ಸಿಲ್ಲ. ಯಾಕೆ ಕಾರಣ? ಸರ್ಕಾರದಿಂದ ಪ್ರೆಷರ್ ಇರ್ಬೋದು. ಈಗ ನಾವು ಹೋಗಿ ಲಾಜಿಕ್ ಹೇಳಿದಾಗ ಇದು ಸರಿ ಇಲ್ಲ ಅಂತ ಹೇಳಿದಾಗ ಅಲ್ಲಿರುವಂತವ್ರು IAS ಇರ್ತಾರೆ, ದೊಡ್ಡ ದೊಡ್ಡ ಓದಿರೋರು ಇರ್ತಾರೆ, ಅರ್ಥ ಆಗುತ್ತೆ. ನಾವೇನವ್ರಿಗೆ ಪೂರ್ತಿ ಬಿಡಿಸಿ ಹೇಳೋ ಅಗತ್ಯ ಇರಲ್ಲ. ಆದ್ರೆ ಅದು ಮಾಡಕ್ಕೆ ಯಾಕೆ ಆಗ್ತಾ ಇಲ್ಲ ಅವ್ರಿಗೆ? ಯಾಕೆ ಅಂದ್ರೆ ಈ ತರ ಪ್ರೆಷರ್ ಇದೆ. ಈಗ ನಾವು ಅಲ್ಲೋಗಿ ಅವ್ರಿಗೆ ಅರ್ಜಿ ಕೊಟ್ಟರು ಅದು ಅಲ್ಲಿಗೇನೆ ಏನು ಯಾವುದೇ ರೀತಿಯ ಆಕ್ಷನ್ ಆಗೋದಿಲ್ಲ ಅನ್ನೋದು ಒಂದು. ಆದ್ರೆ ನೀವು ಇದು ಹೇಳಿದಾಗೆ ನಾವು ಅಲ್ಲಿನ ಮಂತ್ರಿಗಳಿಗೂ ಕೂಡ ಸಚಿವರಿಗೂ ಕೂಡ ಇದನ್ನ ಗಮನಕ್ಕೆ ತಂದು ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ಒಂದ್ ಕಡೆ ಸರ್ಕಾರ ಬ್ರಾಂಡ್ ಬೆಂಗಳೂರು ಮಾಡಬೇಕಂತ ಎಲ್ಲ ಲೆಕ್ಕಾಚಾರ ಆಗ್ತಿದೆ ಸರ್. ಆದ್ರೆ ಮೂಲಭೂತ ಸೌಕರ್ಯದಲ್ಲಿ ಈ ರೀತಿ ಸಮಸ್ಯೆ ಉಂಟಾಗ್ತಿದೆ. ಇದು ನೇರವಾಗಿ ಪರಿಣಾಮ ಬೀಳ್ತಿರೋದು ಜನರಿಗೆ. ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ, ನಿಮ್ಮ ಹೋರಾಟ ಹೇಗಿರುತ್ತೆ, ಲಾಜಿಕಲ್ ಏನ್ ತಗೊಂಡು ಹೋಗ್ತಿದೆ ಜನ ಹೇಗೆ? ಖಂಡಿತವಾಗ್ಲೂ ಖಂಡಿತವಾಗ್ಲೂ ನೀವು ಹೇಳಿದ ವಿಚಾರದಲ್ಲಿ ನಾವು ಈಗ ಏನು ಈ BWSSBಯ ಅಕ್ರಮಗಳ ಬಗ್ಗೆ ಒಂದು ಕೈಗೆತ್ಕೊಂಡಿರುವಂತ ಹೋರಾಟ ಇದೆ, ಇದನ್ನ ಲಾಜಿಕಲ್ ಎಂಡಿಗೆ ನಾವು ಮುಗಿಸಲೇಬೇಕು. ಆ ಕಾರಣದಿಂದಾಗಿ ಈಗ ನಮ್ಮ ಹೋರಾಟದ ಫಲಶ್ರುತಿಯಾಗಿ ಇವರು ಇವತ್ತು BWSSB ಅವರು ಅದು ಅಕ್ರಮ ಅಲ್ಲ, ಅಕ್ರಮವಾಗಿದೆ ಅಂತ ಕೋರ್ಟ್ ಆರ್ಡರ್ ಮಾಡಿಬಿಟ್ಟಿದೆ. ಏನಿದೆ ನಮ್ಮ ಅವ್ರ ಹತ್ರ ಇರುವಂತದ್ದನ್ನ ರೀಫಂಡ್ ಮಾಡಿ, ಅಕ್ರಮವಾಗಿ ಏನೇನು ಸಾರ್ವಜನಿಕರಿಂದ ನೀವು ಕಲೆಕ್ಟ್ ಮಾಡಿದ್ದೀರಾ ಆ ಹಣವನ್ನ ರೀಫಂಡ್ ಮಾಡಿ ಅಂತ ಹೇಳಿದೆ. ಅದ್ರ ಮೇಲೆ ಇವರು ಬರೀ ಅಪೀಲ್ ಹೋಗಿರುವಂತದ್ದು. ಸ್ಟೇ ಹೋಗಿದ್ದಾರೆ, ಮುಂದೆ ಹೋರಾಟ ಮಾಡಬೇಕು, ಇಲ್ಲ ಅದನ್ನ ಅಧಿಕೃತವಾಗಿ ಮಾಡ್ಕೊಂಡ್ ಬರ್ತೀವಿ ಅನ್ನೋದು. ಆದ್ರೆ ಇದರಲ್ಲಿ ಪೂರ್ವವಾಗಿ ಏನು BWSSBಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ಎತ್ಕಾಣ್ತಾ ಇದೆ. ಯಾಕೆಂದ್ರೆ 1 ವರ್ಷದಿಂದ ಏನೋ ಇವ್ರದ್ದು ನೋಟಿಫಿಕೇಶನ್ ಆಗಿದೆ, ಈ ರೀತಿ ರಿನೋವೇಷನ್ ಮತ್ತೊಂದು ಇರ್ಬೇಕಾದಾಗ ನೀವು ಬಿಲ್ಲಲ್ಲೇನೆ 2 ವರ್ಷ ಕಲೆಕ್ಟ್ ಮಾಡಬೇಕು ಅಂತ ಇತ್ತು. ಆದ್ರೆ ಇದನ್ನ ಅವರು ಮಾಡಲಿಲ್ಲ. ಯಾಕೆಂದ್ರೆ ಆಗ್ಲೇ ಹೇಳಿದ್ರು AEಗಳು, AEEಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಯಾವ ರೀತಿಯಾಗಿ ಹಣವನ್ನು ವಾಮಮಾರ್ಗದಿಂದ ಕಲೆಕ್ಟ್ ಮಾಡ್ಬೋದು ಗೊತ್ತಿರುತ್ತೆ ಅವ್ರಿಗೆ, ಯಾವ್ಯಾವ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ. ಅಂತವ್ರಿಗೆ ಇವರೇ ಹೋಗಿ ಕಮ್ಮಿ ಬಿಲ್ ಮಾಡಿಸೋದು ಅಥವಾ ಅವ್ರ ಹತ್ರ ಹೆಚ್ಚಿಗೆ ಹಣ ತಗೊಳ್ಳುವಂಥದ್ದು, ಅದು ವಾಮಮಾರ್ಗದಲ್ಲಿ ಅವ್ರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾವಾಗ ಸರ್ಕಾರ ಪ್ರೆಷರ್ ಹಾಕಕ್ಕೆ ಶುರು ಆಯ್ತು BWSSBಗೆ, ನೀವು ಹೆಚ್ಚು ಹಣ ತಗೊಳ್ಳೇಬೇಕು, ನಿಮ್ಮಿಂದ ಕಲೆಕ್ಷನ್ ಆಗಲೇಬೇಕು ಅಂತ ಹೆಚ್ಚು ಪ್ರೆಷರ್ ಹಾಕಿದಾಗ ಅವ್ರು ಇವ್ಗೆ ಏನ್ ಮಾಡ್ತಾ ಇದ್ದಾರೆ, 1 ವರ್ಷದನ್ನ ಒಂದೇ ಸರಿ ಬಿಲ್ಲಲ್ಲಿ ಹಾಕಿ ಜನರಿಗೆ ಕೊಡ್ತಾ ಇರುವಂಥದ್ದು. ಈ ವಿಚಾರವಾಗಿ ಬೆಂಗಳೂರು ನಗರದ ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾದಲ್ಲಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋದಂತೂ ಶತಸಿದ್ಧ. ನಾವು KRS ಪಕ್ಷ ಯಾವುದೇ ವಿಚಾರಗಳನ್ನ ಕೈಗೆತ್ತಿಕೊಂಡ್ರು ಅದಕ್ಕೆ ಒಂದು ತಾರ್ಕಿಕವಾದಂತಹ ಅಂತ್ಯವನ್ನ ನಾವು ಕಾಣಿಸ್ತೀವಿ. ಈ ವಿಚಾರದಲ್ಲೂ ಅಷ್ಟೇ ಇವತ್ತು ಕೋಟ್ಯಾಂತರ ಜನ ಬೆಂಗಳೂರಿನಲ್ಲಿದ್ದಾರೆ. ಇವಾಗ ಎಲ್ಲರಿಗೂ ಈ ರೀತಿಯಾಗಿ ಅನ್ಯಾಯಗಳಾಗಿದೆ. ಬನ್ನಿ, ಮುಂದೆ ಬನ್ನಿ, ಅವ್ರ ಜೊತೆ ಸೇರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ. ಅವರ ಸಹಭಾಗಿತ್ವದಲ್ಲಿ, ಬೆಂಗಳೂರು ನಗರದ ಜನರ ಸಹಭಾಗಿತ್ವದಲ್ಲಿ ನಾವು ಹೋಗಿ ನೀವು ಹೇಳಿದಂಗೆನೆ ಮಂತ್ರಿಯವ್ರಿಗೇನೆ ಒಂದು ಈ ವಿಚಾರವಾಗಿ ಈ ತರದ ಅಕ್ರಮಗಳಾಗಿದೆ, ಇದರಲ್ಲಿ ನಿಮ್ಮ ಅಧಿಕಾರಿಗಳ ಪಾಲಿಷ್ಟು ಮತ್ತೆ ನಿಮ್ಮ ಸರ್ಕಾರದ ಭಾಗ ಏನಿದೆ ಅನ್ನೋದನ್ನ ಅವ್ರಿಗೂ ತಿಳಿಸಿ ಇದಕ್ಕೆ ಸರಿಯಾಗಿ ಅಂತ ಬೆಂಗಳೂರು ನಗರದ ಜನಕ್ಕೆ ನ್ಯಾಯ ಸಿಗುವಂತ ಕೆಲಸವನ್ನು ನಾವು ಮಾಡೋಣ. ಬ್ರ್ಯಾಂಡ್ ಬೆಂಗಳೂರು ವಿಚಾರವಾಗಿ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಸಂಪೂರ್ಣವಾಗಿ ಶ್ಯಾಮ್. ಅದು ಸುಮ್ಮನೆ ಜನರಿಗೆ ಒಂದು ಏನ್ ಹೇಳ್ತಾರೆ, ದಿಕ್ಕು ತಪ್ಪಿಸುವಂತಹ ಒಂದು ವಿಧಾನ. ಯಾಕೆಂದ್ರೆ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಇದನ್ನೆಲ್ಲ ನಾವು ವ್ಯವಸ್ಥೆನ ಸರಿ ಮಾಡಬೇಕು, ಎಲ್ಲಾ ಸಂಸ್ಥೆಗಳ ಮಧ್ಯೆ ಕೋಆರ್ಡಿನೇಷನ್ ತರಬೇಕು ಅನ್ನೋ ನಿಟ್ಟಿನಲ್ಲಿ GBA ಅಂತ ಮಾಡಿದ್ರು. ಬೆಂಗಳೂರು ಅವಾಗ ಹೇಗಿತ್ತು, ಇವಾಗ ಅದಕ್ಕಿಂತ ಕೆಟ್ಟೋಗಿದೆ. ಎಲ್ಲಿ ನೋಡಿದ್ರು ಹೊಸ ರೋಡ್ ಮಾಡ್ತಾರೆ, ಅದನ್ನ ಅಗಿತಾರೆ, ಹೊಸ ರೋಡ್ ಮಾಡ್ತಾರೆ, ಅದನ್ನ ಅಗಿತಾರೆ, ಆಗದಿರೋದು ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾವ ಕೋಆರ್ಡಿನೇಷನ್ ಇದೆ ಇಲ್ಲಿ? ಯಾವ ಸಂಸ್ಥೆ ಮಧ್ಯೆ, ಯಾವ ಅಧಿಕಾರಿಗಳ ಮಧ್ಯೆ ಎಲ್ಲಿ ಕೋಆರ್ಡಿನೇಷನ್ ಇದೆ? ಇವ್ರ ಗಮನಕ್ಕೆ ನಾವು ಈ ತರ ಅಕ್ರಮ ನಡೀತಾ ಇದೆ, ಇದು ಮಾಡ್ತಾ ಇದೆ ಅಂತ ನಾವು ಗಮನಕ್ಕೆ ತಂದು ಅರ್ಜಿಗಳನ್ನ ಹಾಕಿ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಮಾಡಿದ್ರು ಕೂಡ ಇವ್ರ ಆಕ್ಷನ್ಗಳನ್ನ ತಗೊಳ್ಳಲ್ಲ ಅಂದ್ಬಿಟ್ರೆ ಇವ್ರು ಯಾವ ಕೋಆರ್ಡಿನೇಷನ್ ಅಲ್ಲಿ ಯಾವ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ರು? ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಸಂಪೂರ್ಣವಾಗಿ ಅದನ್ನ ನೀವು ಹೇಳಿದಾಗೆ ಜನರಿಗೆ ಮರಳು ಮಾಡುವಂತಹ, ದಿಕ್ಕು ತಪ್ಪಿಸುವಂತಹ ಒಂದು ಅವರ ಕೆಟ್ಟ ರಾಜಕೀಯದ ಒಂದು ಭಾಗ. ಕೊನೆ ಪ್ರಶ್ನೆ, ಗುತ್ತಿಗೆದಾರರು ಇಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರಿ. ಅಂದ್ರೆ ಹಿಂದಿನ ಸರ್ಕಾರದಲ್ಲೂ ಕಮಿಷನ್ ಆರೋಪ ಬಂದಿತ್ತು, ಈಗಲೂ ಅದೇ ಸಮಸ್ಯೆ ಬರ್ತಾ ಇದೆ. ಅದ್ರ ವಿರುದ್ಧ ಏನಾದ್ರು ಹೋರಾಟ ಮಾಡ್ತಾರೆ? ಹೌದು, ಅದನ್ನು ಮಾಡ್ತೀವಿ. ಈಗ ಗುತ್ತಿಗೆದಾರರು ಹಲವಾರು ಜನ ನಮಗೆ ಒಳ್ಳೆಯ ಕೆಲಸ ಮಾಡ್ತಾ ಇರುವಂತಹ ಕಾಂಟ್ರಾಕ್ಟರ್ಗಳು ಕೂಡ ಸಂಪರ್ಕ ಮಾಡಿದ್ದಾರೆ. ಅವ್ರನ್ನ ಜೊತೆಗೆ ತಗೊಂಡು ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಈಗ ಗುತ್ತಿಗೆ ಏನ್ ಹೇಳ್ತಾರೆ, ಈಗ ಕಳೆದ ಗವರ್ಮೆಂಟ್ ಅಲ್ಲಿ ಗುತ್ತಿಗೆದಾರರ ನೌಕರರ ಇವರು ಏನು ಇದೇನ್ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟ್ಗಳನ್ನ ಮಾಡಿ ಅದನ್ನ ಬಯಲು ಮಾಡಿದ್ರು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಬದಲಾಯಿತು. ಆ ನಿಟ್ಟಿನಲ್ಲಿ ಈಗ ಏನಾಗ್ತದೆ ಅಂದ್ರೆ ಅದಕ್ಕಿಂತ ಡಬಲ್ ಟ್ರಿಬಲ್ ಆಗ್ತಾ ಇದೆ. ಈಗ ಓವರ್ ಆಲ್ ಗುತ್ತಿಗೆದಾರರ ಅಸೋಸಿಯೇಷನ್ ಹೊಂದಿದೆ. ಈಗ ಈ ಪ್ರತಿಯೊಂದು ಸಂಸ್ಥೆ ಗುತ್ತಿಗೆದಾರರ ಅಸೋಸಿಯೇಷನ್ ಅವರು ಕೂಡ ನಮ್ಗೆ ಸಂಪರ್ಕ ಮಾಡಿಬಿಟ್ಟು ಇಲ್ಲೂ ನಡೀತಾ ಇದೆ, ಇಲ್ಲೂ ನಡೀತಾ ಇದೆ, ಇಷ್ಟು ನಡೀತಾ ಇದೆ ಅಂತ ಪ್ರತಿಯೊಂದು ಜಾಗದಲ್ಲೂ ಕೂಡ ನಡೀತಾ ಇರೋದಕ್ಕೆ
ಇವರು ನಮಗೆ ಸಾಕ್ಷಿಗಳನ್ನು ಕೊಟ್ಬಿಟ್ಟು ನಮ್ಮ ಜೊತೆ ಬರೋದಕ್ಕೆ ರೆಡಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮತ್ತೆ ಅಭಿಯಾನಗಳು ಕಾರ್ಯಾಚರಣೆಗಳು ಮಾಡಿಬಿಟ್ಟು ಇದನ್ನ ನಾವು ಬಯಲು ಮಾಡಿ ಬೆಂಗಳೂರಿನ ಜನರಿಗೆ, ಮುಖ್ಯವಾಗಿ ಇದನ್ನು ನಾವು ಮಾಡ್ತಾ ಇರೋದು ಉದ್ದೇಶ ಬೆಂಗಳೂರಿನ ಜನರ ಪರವಾಗಿ, ಅವರು ಅವರ ಪ್ರತಿನಿತ್ಯ ಜೀವನದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಏನು ಚಾರ್ಜಸ್ ಹಾಕ್ತಾರೆ, ಯಾಕೆ ಹಾಕ್ತಾರೆ, ಇದು ಕಟ್ಟಿಲ್ಲ ಅಂದ್ರೆ ನಮಗೆ ದಂಡ ಬೀಳುತ್ತೆ ಅನ್ನೋ ಕಾರಣಕ್ಕೆ ಕಟ್ತಾ ಹೋಗ್ತಾ ಇದ್ದಾರೆ. ಅದಷ್ಟೇ ಪಾಪ ಅವ್ರಿಗೆ, ಅವ್ರು ಎಲ್ಲಿ ಹೋಗಿ ನೋಡ್ಕೊಂಡು ಯಾರನ್ನ ಕೇಳ್ತಾರೆ. ಈ ಅಧಿಕಾರಿಗಳು ಯಾವುದೇ ಕಚೇರಿಗೆ ಹೋದ್ರೂ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಅಧಿಕಾರಿಗಳೇ ಇರಲ್ಲ. ಈ ತರ ಸ್ಥಿತಿ ಇರುವಾಗ ಅವ್ರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸೋ ಮತ್ತೆ ಅವ್ರು ಮಾಡೋ ಸ್ಥಿತಿಲಿ ಇಲ್ಲ. ಅವ್ರ ಪರವಾಗಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಅವರ ಒಂದು ಪ್ರತಿನಿಧಿಗಳಾಗಿ, ಈ ನಿಜವಾದ ಪ್ರತಿನಿಧಿಗಳು ಯಾರು ಆಯ್ಕೆ ಮಾಡಿದವರು ಕೆಲಸ ಮಾಡದಿರುವಾಗ ನಾವು KRS ಪಕ್ಷ ಪ್ರತಿನಿಧಿಗಳಾಗಿ ಕೆಲಸ ಮಾಡಿ ಈಗಾಗಲೇ ನಾವು KRS ಕಾರ್ಪೊರೇಟರ್ಗಳು ಅಂತ ಒಂದು ಕಾನ್ಸೆಪ್ಟ್ ನ ಎಲ್ಲ ಕಡೆ ಮಾಡ್ತಾ ಇದೀವಿ. ನಿಮ್ಮ ಕಾರ್ಪೊರೇಟರ್ಗಳು ಇದಾರೋ ಬಿಡುದಾರೋ ನಮ್ಗೆ ಬೇಕಾಗಿಲ್ಲ, ಆದ್ರೆ KRS ಪಕ್ಷದ ಸಕ್ರಿಯ ಕಾರ್ಯಕರ್ತರು ಅಲ್ಲಿ ಯಾರಿದ್ದಾರೆ ಸ್ಥಳೀಯವಾಗಿ ಅವರು ಕಾರ್ಪೊರೇಟರ್ಗಳಿಂದ ಕೆಲಸ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸರ್ ಹಾಗೆ ಕೂತ್ಕೊಳ್ಳಿ, ಸ್ವಲ್ಪ ಯೂಸ್ ಮಾಡ್ಬೇಕು. ಸರ್ ತಗೊಂಡು ಈ ಕಡೆ